ಈ ಮಂತು ನಮ್ಮನೇಲಿ ಬೇಗ ಸಿಲಿಂಡ್ರ್ ಖಾಲಿಯಾಗಿದೆ. ತುಂಬ ಜನ ನನಗೆ ಕಮೆಂಟ್ಸ್ ಹಾಕಿದ್ದೀರಾ, DM ಮಾಡಿದ್ದೀರಾ. ಯಾಕೆ ಅಂದರೆ ನಾನು ನಮ್ಮಮ್ಮನ ತುಂಬ ಕೂಲಾಗಿಟ್ಟಿದ್ದೀನಿ, ಇನ್ಮೇಲಿಂದ ಸಿಟ್ಟು ಬರ್ಸಿದ್ರೆ BP ಹೈ ಆಗುತ್ತೆ. ಹಂಗಾಗಿ ಅವ್ರ ಮಾಮ ಕೂತಿರೋದ್ರಿಂದ ಅವ್ರ ಮಾಮನ ಕೈಲಿ ಹಚ್ಚಿಸ್ಬಿಡ್ತೀನಿ. ಕೆಲವರು ಒಂದೆರಡು ಡ್ರಾಪ್ನ ಸ್ನಾನ ಮಾಡೋ ನೀರಿಗೂ ಹಾಕಿ ಮಾಡಿಸ್ತಾರಂತೆ, ಬಟ್ ನಾವು ಅದೆಲ್ಲ ಏನು ಮಾಡಲ್ಲ. ಆಮೇಲೆ ಫೀಡಿಂಗ್ ಅಂತೂ ತಗೊಂತಿದ್ದ, ಬಟ್ ತುಂಬ ಡಲ್ ಆಗೋಗ್ಬಿಟ್ಟಿದ್ದ ಪಾಪು. ಬೇಜಾರಾಗಿದ್ರೆ ಸಾರಿ, ಅವನು ಸ್ವಲ್ಪ ದೊಡ್ಡವನಾಗೋ ತನಕ ಪಾಪು ಚೆನ್ನಾಗಿ ನಿದ್ದೆ ಮಾಡಿದ್ದ. ಇವಾಗ ಅವನಿಗೆ ಫೀಡಿಂಗ್ ಕೊಟ್ಬಿಟ್ಟು ರೆಡಿ ಮಾಡಿ ಡ್ರೆಸ್ ಮಾಡಿ ವಾಪಸ್ ಮಲಗಿಸ್ಬಿಟ್ಟು ಬರ್ತಾಯಿದ್ದೀನಿ. ಅವನಿಗೆ ಸಿರಪ್ ಹಾಕೋನೆಲ್ಲ ಸಿರಿಂಜ್ ತೊಳೆಯೋಣ ಅಂತ. ಈ ಮಂತು ನಮ್ಮನೇಲಿ ಬೇಗ ಸಿಲಿಂಡ್ರ್ ಖಾಲಿಯಾಗಿದೆ. ಎಷ್ಟು ದಿನ ಬಂತಮ್ಮ ಈ ಸಿಲಿಂಡ್ರು? ಬಂದು ಯಾವಾಗ ಈಗಲ್ವೇನೆ ತೊಗೊಂಡಿದ್ದು? ಬೆಂಗಳೂರಿಂದ ಬಂದು ನಾವು 1 ತಿಂಗಳಾಯಿತು. ಡೇಟ್ ಮರ್ತೋಗುತ್ತೆ. ನಮ್ಮನೆ ತಂದುಕೊಟ್ಟು ನಾವು ಏನೊಂದು ವಾರ ಗ್ಯಾಪ್ ಕೊಟ್ಟು ಅಷ್ಟೇ ಕಾಲೇಜಲ್ಲಿ ಬುಕ್ ಮಾಡಿದವರು. ಡೇಟ್ ಎಲ್ಲ ಬರ್ತೋಗಿದೆ ಯಾವಾಗ ಬೆಂಗಳೂರಿಂದ ಬಂದಿದ್ದು ಅಂತ. ಹೆಚ್ಚು ಕಮ್ಮಿ ತಿಂಗಳ ಹತ್ರ ಎಲ್ಲ ತಿಂಗಳಾಗೈತೆ. ಬಂದಾಗ ಫಿಕ್ಸ್ ಮಾಡಿದ್ದ ನೀನು? ಬೆಂಗಳೂರಿಂದ ಬಂದಮೇಲೆ ಹೊಸ ಸಿಲಿಂಡ್ರ್ ಫಿಕ್ಸ್ ಆಗಿದ? ಏನಪ್ಪ ನೋಡಿದ್ರೆ ಈ ಸರಿ ಈ ಸಿಲಿಂಡ್ರು ಬರಬೇಕು. ಯಾಕೆ ಹೇಳು? ಚಳಿಗಾಲದಲ್ಲಿ ಬೇಗ ಖಾಲಿ ಆಗುತ್ತೆ ಅಲ್ವಾ ಸಿಲಿಂಡ್ರು? ಏನೋ ಗೊತ್ತಿಲ್ಲ. ಯೂಶ್ವಲಿ ತಿಂಗಳು ಮೇಲೆ 1 ವಾರ ಇಲ್ಲ 1.5 ತಿಂಗಳು ಬರೋದು. 3 ಟೈಮ್ಸೂ ಎರಡು ಥರ ಡಿಫ್ರೆಂಟ್ ಅಡುಗೆಗಳು ಖಾಲಿ ಆಗೈತೆ. ಅದಕ್ಕೆ ಪಾಪು ಯಾಕೋ ಸ್ವಲ್ಪ ಡಲ್ಲಾಗಿದ್ದಾನೆ ಅಂತ ಅನ್ನಿಸ್ತಾ ಇತ್ತು ನನಗೆ. ಅವನ್ನ ರೆಡಿ ಮಾಡ್ಬೇಕಂದ್ರೇ ಅಷ್ಟೇ, ಯೂಶ್ವಲಿ ಅವ್ನು ಗಲಾಟೆ ಮಾಡೋನು ರೆಡಿ ಮಾಡಿಸ್ಕೊಳ್ಳೋಕ್ಕೆ. ಬಟ್ ಇವತ್ತೆಲ್ಲ ಸ್ವಲ್ಪ ಅಷ್ಟು ಏನು ಗಲಾಟೆ ಮಾಡಲಿಲ್ಲ. ನಾನೇನೋ ನಿದ್ದೆ ಮೂಡಲ್ಲೇನೋ ಇದನ್ನೇನೋ ಅಂದ್ಕೊಂಡಿದ್ದೆ. ಬಟ್ ಅದಾದ್ಮೇಲೂ ಎಚ್ಚರ ಆದ್ರೂ ಸುಮ್ಮನೆ ನೋಡ್ಕೊಂಡು ಮಲಗಿದ್ದ. ಸ್ವಲ್ಪ ಮೈ ಬಿಸಿ ಥರನೂ ಅನ್ನಿಸ್ತಾ ಇದೆ. ನಮ್ಮ ಅಪ್ಪ ಎತ್ಕೊಂಡು ಕೂತಿದ್ದಾರೆ ಇಲ್ಲಿ. ಯಾಕೋ ಅವನು ಎಚ್ಚರ ಇದ್ರು ಅಂತೂ ಹಂಗೆಲ್ಲ ಜಾಯ್ಮಂದನೇ ಅಲ್ಲ. ಇಲ್ಲ ಏನಾರು ಒಂದು ಆ್ಯಕ್ಟಿವಿಟೀಸ್ ಮಾಡ್ತಾ ಇರ್ತಾನೆ, ಇಲ್ಲ ಎತ್ಕೊಳ್ಳಿ ಅಂತ ಕೇಳ್ತಾನೆ, ಇಲ್ಲ ಅಂದರೆ ಆಟ ಆಡಿಸಿ ಎಂಗೇಜ್ ಮಾಡಿ ಅಂತ ಕೇಳ್ತಾನೆ. ಏನಿಲ್ಲ, ಸುಮ್ಮನೆ ಸಿಲಿಂಗ್ ನೋಡ್ಕೊಂಡು ಆ ಕಡೆ ಈ ಕಡೆ ನೋಡ್ಕೊಂಡು ಮಲಗಿದ. ಅದಕ್ಕೆ ಸ್ವಲ್ಪ ಬೆಚ್ಚಗಿರೋ ಥರ ಅನ್ನಿಸ್ತಾ ಇದೆ. ನಾನು ಅಂದ್ಕೊಂಡೆ ಮಲಗಿಸಿದ್ವಲ್ಲ ಸ್ನಾನ ಮಾಡಿಸಿ ರ್ಯಾಪ್ ಮಾಡಿ, ಅದಕ್ಕೆ ಸ್ವಲ್ಪ ಬೆಚ್ಚಗಿದೆಯೇನೋ ಅಂತ ಅಂದ್ಕೊಂಡಿದ್ದೆ. ಒಂದ್ಸರಿ ತೋರಿಸ್ಕೊಂಡು ಬಂದ್ಬಿಡೋಣ ಅಂದ್ರು ನಮ್ಮ ಅಪ್ಪ. ಬೇಡ ಅದು ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ ನಮಗೆ. ನಾವು ಅದು ಫೀವರ್ ಟೆಸ್ಟ್ ಮಾಡೋ ಇದನ್ನು ಇಟ್ಕೊಂಡಿಲ್ಲ, ಥರ್ಮಾಮೀಟರ್ ಎಲ್ಲ ಏನೂ ಇಟ್ಕೊಂಡಿಲ್ಲ. ಅದಕ್ಕೆ ಒಂದ್ಸರಿ ತೋರಿಸ್ಕೊಂಡು ಬಂದ್ಬಿಡೋಣ, ಇಲ್ಲೇ ಹತ್ರ ಅಲ್ವಾ ಅಂದ್ಕೊಂಡು ಹೊರಟಿದ್ದೀವಿ. ಮನುಗೂ ಹೇಳಿಲ್ಲ, ಮನುಗೊಂದ್ಸರಿ ಕಾಲ್ ಮಾಡಿ ಹೇಳ್ಬಿಟ್ಟು ಹೋಗಿ ಬರ್ಬೇಕು. ಇವಾಗ ನೋಡ್ಬೇಕು ಇವತ್ತು ಡಾಕ್ಟ್ರ್ ಯಾರು ಇರ್ತಾರೋ ಏನೋ. ಮಂಡೇ ಯೂಶ್ವಲಿ ನಾನು ರೆಗ್ಯುಲರ್ ಆಗಿ ತೋರಿಸೋ ಡಾಕ್ಟರು ಫ್ರೈಡೇ ಮಾತ್ರ ಸಿಗೋದು. ಇನ್ ಕೇಸ್ ನಮ್ಮ ಡಾಕ್ಟರ್ ಅಲ್ಲಿ ಯಾರು ಸೀನಿಯರ್ ಡಾಕ್ಟರ್ಗಳಿಲ್ಲ ಅಂದರೆ ಆ ಡಾಕ್ಟರ್ಗೆ ಅಲ್ಲಿಂದ ಫೋನ್ ಮಾಡಿಸ್ಬಿಟ್ಟು ಅಡ್ವೈಸ್ ತಗೋಬೇಕಷ್ಟೇನೆ. ನಮ್ಮನೆ ಮಾರ್ನಿಂಗ್ ವೈಬಿದ್ದು ಪೂಜೆ ಎಲ್ಲ ಮುಗ್ದಿದೆ, ದೇವ್ರ ನಾಮ ಓಡ್ತಾ ಇದೆ. ಒಂದು 1/2 hour ಓಡ್ತಾ ಇರುತ್ತೆ, ಆಮೇಲೆ ಆಫ್ ಮಾಡ್ಕೊತೀವಿ. ಇವಾಗ ಬ್ರೇಕ್ಫಾಸ್ಟ್ ತಿನ್ನಕ್ಕೆ ರೆಡಿ ಆಗ್ತಾ ಇದ್ದೀನಿ. ಬ್ರೇಕ್ಫಾಸ್ಟು ಇವತ್ತು ನಮ್ಮಮ್ಮ ನನಗೆ ಉಪ್ಪಿಟ್ಟು ಮಾಡಿದ್ದಾರೆ, ಅವರಿಗೆಲ್ಲ ಚಿತ್ರಾನ್ನ ಮಾಡ್ಕೊಂಡಿದ್ದಾರೆ. ಎನಿವೇಸ್ ಅದಕ್ಕೆ ಮೊದಲು ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಐ ಹೋಪ್ ಎಲ್ರದ್ದು ಬ್ರೇಕ್ಫಾಸ್ಟ್ ಆಗಿದೆ, ಕಾಫಿ ಆಗಿದೆ ಅಂತ. ನಮ್ಮದು ಕಾಫಿ ಅಂತೂ ಆಯಿತು. ಬ್ರೇಕ್ಫಾಸ್ಟ್ ಇವಾಗ ಬಿಸಿ ಬಿಸಿ ಉಪ್ಮಾ ರೆಡಿ. ಆಫ್ಟರ್ ಎಕ್ಸಾಕ್ಟ್ 1 ವೀಕು ಕ್ಯಾಮ್ರಾ ಮುಂದೆ ಬರ್ತಾ ಇದ್ದೀನಿ. ನಾನು ಲಾಸ್ಟ್ ಮಂಡೇ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೆ. ಇನ್ ಬಿಟ್ವೀನ್ ಬ್ರೇಕ್ ತಗೊಂಡೋಳು ಇಲ್ಲಿ ತನಕನೂ ಬ್ರೇಕಲ್ಲೇ ಇದ್ದೆ. ಏನಾಯಿತು ಅಂತ ಹೇಳ್ತೀನಿ. ಅದಕ್ಕಿಂತ ಮೊದಲು ಎಲ್ರಿಗೂ ತುಂಬ ಥ್ಯಾಂಕ್ಸ್. ತುಂಬ ಜನ ನನಗೆ ಕಮೆಂಟ್ಸ್ ಹಾಕಿದ್ದೀರಾ, DM ಮಾಡಿದ್ದೀರಾ, ಏನಾಯಿತು ಮಂಜು ಯಾಕೆ ವಿಡಿಯೋಸ್ ಆಗ್ತಾ ಇಲ್ಲ ಹೇಳಿ ಅಂತ. ಅವ್ರಿಗೆಲ್ಲ ರಿಪ್ಲೈ ಮಾಡಿದ್ದೆ, ನಾನು ಹೇಳ್ತೀನಿ ಇವತ್ತು. ಅದಕ್ಕಿಂತ ಮೊದಲು ಇವತ್ತು ಇಷ್ಟೊತ್ತು ಪಾಪುನ ಮಲಗಿಸ್ತಾ ಇದೆ. ಇವಾಗ ಜಸ್ಟ್ ಮಲ್ಕೊಂಡ ನಾನು ಬರ್ತಾ ಇದ್ದೀನಿ ಬ್ರೇಕ್ಫಾಸ್ಟಿಗೆ. ಈ ವೀಕ್ ಅಂತೂ ಫುಲ್ ಟಯರಿಂಗ್ ವೀಕ್ ಆಗಿತ್ತಪ್ಪ. ಫುಲ್ ಟಯರ್ಡ್ ಅಂದರೆ ಟಯರ್ಡು. ಮನುನೂ ಬಂದಿದ್ರು, ಜಸ್ಟ್ ನೆನ್ನೆ ಹೋದ್ರು ಮನು ಬೆಂಗಳೂರಿಗೆ. ಆಯ್ತಮ್ಮ ತಿಂಡಿ? ಆಯ್ತು. ನಮ್ಮಮ್ಮ ಉಪ್ಪಿನಕಾಯಿನ ನೋಡಿ, ಲೋ BP ಆಗ್ಬಿಟ್ಟಿದೆಯಂತೆ ನಮ್ಮಮ್ಮಂಗೆ. ಉಪ್ಪಿನಕಾಯಿ ಬಗ್ಗಿಸ್ಕೊಂಡು ಲೋ BP ಆಗಿದೆ. ಲೋ BP ಆಗಬೇಕಂತ ಆಗಿಲ್ಲ. ಉಪ್ಪಿನಕಾಯಿ ಬಳಸ್ಕೊಳ್ಳಲ್ಲ. ಬೆಳಗ್ಗೆ ಆಯಿತು ಲೋ BP ಥರ. ಯಾಕೆ ಅಂದರೆ ನಾನು ನಮ್ಮಮ್ಮನ ತುಂಬ ಕೂಲಾಗಿಟ್ಟಿದ್ದೀನಿ, ಇನ್ಮೇಲಿಂದ ಸಿಟ್ಟು ಬರ್ಸಿದ್ರೆ BP ಹೈ ಆಗುತ್ತೆ. ತಿರ್ಗಾಡುವಾಗ ಸುಸ್ತು ಅನ್ನಿಸ್ತು. ಕೆಲಸ ಜಾಸ್ತಿ ಆಗಿತ್ತು, ಅವರು ಟಯರ್ಡ್ ಆಗಿದ್ದಾರೆ. ಫಸ್ಟು ತಿಂಡಿ ತಿನ್ಕೊಂಡು ಬಂದ್ಬಿಡ್ತೀನಿ. ಅಮ್ಮ ಏನಮ್ಮ ತಿಂಡಿ? ಒಗ್ಗರಣೆ ಅನ್ನ. ನಮ್ಮಮ್ಮ ಒಗ್ಗರಣೆ ಅನ್ನ ಅಂತ ಮಾಡ್ತಾರೆ. ಬರೀ ಟೊಮೆಟೊ, ಈರುಳ್ಳಿ, ಮೆಣಸಿಕಾಯಿ ಎಲ್ಲ ಹಾಕ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ. ಇಲ್ಲೊಬ್ರು ಯಾರಿದ್ದಾರೆ ನೋಡಿ, ಅವರು 1 ವೀಕ್ ಆದಮೇಲೆ ಬಂದಿದ್ದಾರೆ. ಹೇಳಿಯತ್ತೆ ಊಟ ಮಾಡಿ ಬನ್ನಿ. ತಿಂಡಿ ಬನ್ನಿ. ಎಲ್ಲ ಒಗ್ಗರಣೆ ಅನ್ನ ಮಾಡಿದ್ದಾರೆ. ಮಂಡ್ಯ ಸ್ಪೆಷಲ್ ಚಟ್ನಿ ಹಾಕೋದು ಕರೆಂಟೇ ಹೋಗು. ಅಮ್ಮ ಪವರ್ ಇಲ್ಲ. ಮಂಡ್ಯ ಸ್ಪೆಷಲ್ ಚಟ್ನಿನ ಇದು ಉಪ್ಪಿನಕಾಯಿ
ನಮ್ಮ ಅತ್ತೆ ಮಂಡ್ಯ ಸ್ಪೆಷಲ್ಲು ಚಟ್ನಿ ಅಲ್ಲ ಅದು ಎಂಥದ್ದು ಉಪ್ಸಾರು ಖಾರ ಮಾಡ್ಕೊಂಡು ಬಂದವರು, ಟಿಪಿಕಲ್ ಮಂಡ್ಯ ಸ್ಟೈಲು. ಅದಕ್ಕೆ ಜಸ್ಟು ಯಾವ್ದಾದ್ರು ಕಾಳು ಸೊಪ್ಪು ಎಲ್ಲ ಬೇಯಿಸ್ಕೊಂಡು ಒಂದು ಟೊಮೆಟೊ ರುಬ್ಬ ಹಾಕ್ಕೊಂಡು ಇದು ಖಾರ ಮಿಕ್ಸ್ ಮಾಡ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ಸಾಕು. ಪವರ್ ಇಲ್ಲ, UPS ಅಲ್ಲಿ ರನ್ ಆಗ್ತಾ ಇದೆ. ನಾವು ಈ ಕೆಟಲೆಲ್ಲ ಹಾಕ್ಕೊಂಡ್ರೆ UPS ಸಪೋರ್ಟ್ ಮಾಡಲ್ಲ, ಅದಕ್ಕೆ ಪವರ್ ಹೋಗುತ್ತೆ. ಮಾವಳಿಯಂದು ಡೀಪ್ ಡಿಸ್ಕಷನ್ ನೋಡಿ. ಸುಶಾಂತ್ ಮಾತಾಡಿಸ್ತಾ ಇಲ್ಲ, ಮಾತಾಡ್ಸು ತಡೆಯಡಿಯ ನೋಡೋಣ ಹೆಂಗೆ ಮಾತಾಡಿಸ್ತಾನೆ. ಬಟ್ಟೆಗಳೆಲ್ಲ ಫೋಲ್ಡ್ ಮಾಡಿ ಎತ್ತಿಟ್ಕೋಬೇಕು. ಇದು ಪಿಲ್ಲೋ ಕವರ್ ತೆಗೆದು ವಾಶ್ ಮಾಡಿಸಿದೆ ಇವತ್ತು. ಅವನು ಸುಮಾರು ಬಟ್ಟೆಗಳಿತ್ತು, ಬ್ಯಾಚಲ್ಲಿ ವಾಶ್ ಮಾಡಿರೋದು. ನೆನ್ನೆ ಒಂದು ಬ್ಯಾಚು, ಇವತ್ತೊಂದು ಬ್ಯಾಚಲ್ಲಿ. ಬಾಲಗ್ರ ಎಣ್ಣೆ ಹಚ್ಬೇಕು, ಇವತ್ತು ಸಂಡೇ ಆಗಿರೋದ್ರಿಂದ. ಹಂಗಾಗಿ ಅವ್ರ ಮಾಮ ಕೂತಿರೋದ್ರಿಂದ ಅವ್ರ ಮಾಮನ ಕೈಲಿ ಹಚ್ಚಿಸ್ಬಿಡ್ತೀನಿ. ತಾಳಣ್ಯ ಬಾಲಗ್ರ ಎಣ್ಣೆ ಹಚ್ಬಿಡಂಗೆ. ಏನಿಲ್ಲ, ಅದನ್ನ ಜಸ್ಟ್ ಒಂದು ಟಿಪ್ ಆಫ್ ಫಿಂಗರಲ್ಲಿ ತಗೊಂಡು ಜಾಯಿಂಟ್ಸಿಗೆ ನನಗೆ ಡಾಟಿಡ್ ಅಷ್ಟೇ, ಹಿಂದೆಗಡೆಗೆ ಜಾಯಿಂಟ್ಸಲ್ಲಿ ಹಿಂದೆಗಡೆಗೆ ಅಂತ ಅಷ್ಟೇ. ಹಂಗೆ ಈಗ ಕೈ ಸ್ಲಿಪ್ಪಾಗಿ ಬಿದ್ದುಬಿಟ್ರೆ ಅವನ ಮೇಲೆ ಬಿದ್ದುಬಿಡ್ತೀಯ, ಆ ಥರ. ಹಂಗೆ ಸೈಡಲ್ಲಿ ಕುತ್ಕೊಂಡು ಮಾತಾಡಿಸ್ಬೇಕು. ಲೈಟ್ ಹಾಕ್ಲಾ? ಯಾವ ಬೆರಳೆಲ್ಲಾರು ತಗೋ, ನಿನ್ಗೆ ಯಾವ ಬೆರಳು ಕಂಫರ್ಟ್ ಆ ಬೆರಳಲ್ಲಿ ಜಸ್ಟ್ ಜಾಯಿಂಟ್ಸಿಗೆ ಕುಂಕುಮ ಇಟ್ಟಂಗೆ ಹಂಗೆ ಟಚ್ ಮಾಡಷ್ಟೆ. ಕೊಡಿಲ್ಲ ಅದು ಸುಶಾಂತ್ ಕೈಲಿ, ಎಲ್ಲ ಜಾಯಿಂಟ್ಸ್ಗೂ ಅಷ್ಟೆ ಹಂಗೆ. ಸೊ ನನಗೆ ಯಾರೋ ಒಬ್ಬರು ಕಮೆಂಟ್ ಹಾಕಿದ್ದು ನೆನಪು, ನಾನು ಲಾಸ್ಟ್ ವೀಕಲ್ಲಿ ಯಾವಾಗಲೂ ಓದ್ಕೊಂಡಿದ್ದೆ, ಬಾಲಗ್ರ ಎಣ್ಣೆನ ಹೆಂಗೆ ಯೂಸ್ ಮಾಡ್ತೀರಾ ಏನು ಅಂತ. ಸೊ ಬಾಲಗ್ರ ಎಣ್ಣೆ ನಾವು ಯೂಸ್ ಮಾಡೋದು ಹಿಂಗೇನೆ, ಜಸ್ಟ್ ಒಂದು ಫಿಂಗರ್ ಟಿಪ್ಪಲ್ಲಿ ತಗೊಂಡು ಜಾಯಿಂಟ್ಸ್ಗೆ ಜಸ್ಟ್ ಹಿಂಗೆ ಟಚ್ ಮಾಡ್ತೀವಿ ಅಷ್ಟೇ. ಎಲ್ಲ ಜಾಯಿಂಟ್ಸ್ಗೂ ಇಡಬೇಕು, ಕಂಪ್ಲೀಟ್ ಬಾಡಿ, ಹೆಡ್ ಟು ಅಂದರೆ ನೆಕ್ಕು, ಇಲ್ಲಿ, ಆಮೇಲೆ ಶೋಲ್ಡರ್, ಬ್ಯಾಕು, ಎಲ್ಲ ಕಡೆಗೂ ಕಂಪ್ಲೀಟಾಗಿ ಒಂದೊಂದು ಡಾಟ್ ಥರ ಕುಂಕುಮ ಇಟ್ಟಂಗೆ ಇಡ್ತೀವಿ ಅಷ್ಟೇ. ಕೆಲವರು ಒಂದು 2 ಡ್ರಾಪನ್ನ ಸ್ನಾನ ಮಾಡೋ ನೀರಿಗೂ ಹಾಕಿ ಮಾಡಿಸ್ತಾರಂತೆ, ಬಟ್ ನಾವು ಅದೆಲ್ಲ ಏನು ಮಾಡಲ್ಲ. ಆ್ಯಂಡ್ ಇದನ್ನು ಎವ್ರಿ ಡೇ ಇಡಲ್ಲ, ವೆಡ್ನಸ್ಡೇ ಆ್ಯಂಡ್ ಸಂಡೇ ಮಾತ್ರ ಇಡೋದು ಬಾಲಗ್ರ ಎಣ್ಣೆನ. ಅದ್ರ ಮೇಲೇ ಬರೆದಿರ್ತಾರೆ ಬುಧವಾರ ಮತ್ತು ಭಾನುವಾರ ಮಾತ್ರ ಇಡಬೇಕು ಅಂತ. ಸೊ ಬೇರೆ ದಿನ ಇಟ್ಟರೆ ಏನೂ ವರ್ಕ್ ಆಗಲ್ಲ, ಅದು ಪವರ್ ಇರಲ್ಲ ಅಂತ ಏನೋ ಹೇಳ್ತಾರೆ, ಗೊತ್ತಿಲ್ಲ. ಸೊ ನಾವು ಬುಧವಾರ ಭಾನುವಾರ ಇರ್ತೀವಿ. ಇವರು ಮೈಸೂರಿಗೆ ಹೊರಟವ್ರಾ? ಮತ್ತು ಫಾಲೋ ಅಪ್ ನಾಳೆ ಹಾಂ ಕಿವಿಲಿ ಹೂವು ತೆಗಿ, ಪೂಜೆ ಮಾಡಿ ಏನು ಮಾಡೋದು, ಆಟೋದಲ್ಲೇ ಹೋಗಬೇಕು. ಸೊ ನಾಳೆ ಪಾಪುದು ಫಾಲೋ ಅಪ್ ಇದೆ, ಹೋಗಿ ಬರಬೇಕು. ಸೊ ಇದೇ ರೀಸನಿಗೆ ನಾನು 1 ವೀಕು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಯಾಕೆಂದರೆ ಲಾಸ್ಟ್ ಮಂಡೇ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದವಳು, ಮಧ್ಯಾಹ್ನ ಅವನ್ನ ಫೀಡಿಂಗಿಗೆ ಅಂತ ಎದ್ದೇಳಿಸ್ಕೊಂಡು ಫೀಡಿಂಗ್ ಮುಗಿಸಿ ಅವನ್ನ ಕ್ರೀಮ್ ಎಲ್ಲ ಹಚ್ಚಿ, ಅವತ್ತು ಸ್ನಾನ ಎಲ್ಲ ಆಗಿತ್ತು, ಕ್ರೀಮ್ ಎಲ್ಲ ಹಚ್ಚಿ ಬಟ್ಟೆ ಹಾಕಿ ಮಲಗಿಸ್ದೆ. ಅವನ್ನ ಎತ್ಕೊಂಡಾಗ ಏನೂ ಇರಲಿಲ್ಲ, ನಾರ್ಮಲ್ ಆಗಿ ಅನ್ನಿಸ್ತು. ಬಟ್ ಅವನ್ನ ವಾಪಸ್ ಕ್ರೆಡಲ್ಗೆ ಹಾಕ್ಬೇಕಾದ್ರೆ ಯಾಕೋ ಸ್ವಲ್ಪ ಟೆಂಪ್ರೇಚರ್ ಥರ ಫೀಲ್ ಆಯಿತು, ಏನೋ ಆಯಿತು ಅನ್ಸುತ್ತೆ. ಅಲ್ಲಿ ಏನೋ ಭಾಳ ನಗ್ತಾವ್ರೆ. ಏನಾಯಿತು ಏನಾಯ್ತು? ಜೋ ನನ್ನ ಅಳಿಮಯ್ಯ ಅಂತ ಹೆಂಗ್ ನಗ್ಬಿಡ ಗೊತ್ತಾ? ಹೌದಾ? ಬಾಯ ಹಿಂಗಾಗ್ಲ ಬಂದ್ಬಿಡೋದಕ್ಕೆ ಜೋ ನನ್ನ ಅಳಿಮಯ್ಯ ಅನ್ನಂತೆ ಬಾಯಿನ ಫುಲ್ ಅಗ್ಳ ಮಾಡಿ ನಕ್ಬಿಟ್ನಂತೆ. ಅದಕ್ಕೆ ನಿನ್ನ ಜೋಗಳಕ್ಕೆ ನಗ ಬಂದ್ಬಿಡ್ತು ನೋಡು ಮಗಿಗೆ. ಮಾತಾಡಿಸ್ತೀನಿ ಅಂತ ಹೋಗ್ಬಿಟ್ಟು ನಮ್ಮ ಅಣ್ಣ ತಟ್ಟಿ ಮಲಗಿಸೇಬಿಟ್ರು. ಪರಮಾತ್ಮ ಶ್ರೀ ವೆಂಕಟೇಶ ಭಕ್ತಗಿರಿವಾಸ. ಪವಡಿಸೋ ಮೈಲಾರಿ. ಸೊ ನಮ್ಮ ಅಣ್ಣ ಹಾಡು ಹೇಳಿ ಮಲಗ್ಸಕ್ಕೆ ಹೋದರೆ ಅವನು ಮಲ್ಕಂತಿರೋನು ಎದ್ದೇಳ್ತಿದ್ದಾನೆ. ಸರಿ, ಆವಾಗಲೇ ಏನು ಹೇಳ್ತದೆ ಅದೇ ಮಂಡೇ ಅವನಿಗೆ ಇದಕ್ಕಿದಂಗೆ ಯಾಕೋ ಟೆಂಪ್ರೇಚರ್ ಥರ ಫೀಲ್ ಆಯಿತು. ಆಮೇಲೆ ನಾನು ಏನೋ ಒಂದೊಂದು ಸರಿ ನಾವು ಅವನಿಗೆ ಸ್ವ್ಯಾಡಲ್ ಮಾಡಿ ಮಲಗಿಸಿದಾಗೂ ಅದು ಬಾಡಿ ಟೆಂಪ್ರೇಚರ್ ಜಾಸ್ತಿ ಅನ್ಸುತ್ತೆ. ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಕೂಲ್ ಡೌನ್ ಆಗುತ್ತಲ್ಲ, ಹಂಗೇನು ಅಂದ್ಕೊಂಡು ನಾನು 5-10 ಮಿನಿಟ್ಸ್ ನೋಡಿದೆ ಏನು ಮಾಡ್ತಾವ್ರೆ.
ಒಂದು 5-10 ಮಿನಿಟ್ಸ್ ನೋಡಿದೆ. ಅದಾದ್ಮೇಲೂ ಟೆಂಪ್ರೇಚರ್ ಹಂಗೆ ಅನ್ನಿಸ್ತು. ನಮ್ಮ ಹತ್ರ ಬೇರೆ ಅದು ಥರ್ಮಾಮೀಟರ್ ಇದ್ದಿದ್ದು ಯಾಕೋ ಸರಿಯಾಗಿ ವರ್ಕ್ ಬೇರೆ ಆಗ್ತಿರ್ಲಿಲ್ಲ. ಅದಕ್ಕೆ ಸುಮ್ಮನೆ ಚಾನ್ಸ್ ತಗೊಳ್ಳೋದೇ ಬೇಡ ಅಂದ್ಕೊಂಡು ಇಮಿಡಿಯೇಟ್ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರೆ 101 ಡಿಗ್ರಿ ಫೀವರ್ ಇತ್ತು. ಆಮೇಲೆ ಅಲ್ಲೇನೆ ಅವರು ಕೆಳಗಡೆಗೆ ಒಂದು ಕ್ಯಾಪ್ಸೂಲ್ ಹಾಕಿದ್ರು ಇಮಿಡಿಯೇಟ್, ಅಂದರೆ ಟೆಂಪ್ರೇಚರು ಕಮ್ಮಿ ಆಗೋ ಥರ. ಆಮೇಲೆ ಸಂಜೆ ಒಂದು 5:30 ತನಕ ಅಲ್ಲೇ ಅಬ್ಸರ್ವೇಷನ್ಗೆ ಇರಿಸ್ಕೊಂಡ್ರು. ನಾವು ಹೋದಾಗ ಒಂದು 2:15-2:30 ಅನ್ಕೊತೀನಿ ಟೈಮು. ಟೆಂಪ್ರೇಚರ್ ಎಲ್ಲ ಕಮ್ಮಿ ಆಯಿತು. ಆಮೇಲೆ ಫೀಡಿಂಗ್ ಅಂತೂ ತಗೊತಿದ್ದ, ಬಟ್ ತುಂಬ ಡಲ್ ಆಗೋಗ್ಬಿಟ್ಟಿದ್ದ ಪಾಪು. ಆಮೇಲೆ ಅವ್ರು 5:30ಗೆ ನೋಡೋಣ ಮೇಡಮ್ ಮನೆಗೆ ಕರ್ಕೊಂಡೋಗಿ, ಏನಾದ್ರೂ ಪುನಃ ಟೆಂಪ್ರೇಚರ್ ಬಂತು ಇದೇ ಥರ ಅಂತಂದರೆ ಕ್ಯಾಪ್ಸೂಲ್ ಇಡಿ, ನಾಳೆ ಬೆಳಗ್ಗೆ 9 ಗಂಟೆಗೆ ಟೆಂಪ್ರೇಚರ್ ಬರಲಿ ಬಿಡಲಿ ಫಾಲೋ ಅಪ್ಪಿಗೆ ಕರ್ಕೊಂಡು ಬನ್ನಿ ಅಂತ ಹೇಳಿದರು. ಚೆನ್ನಾಗೇ ಇದ್ದ. ಬೆಳಗಿನ ಜಾವ 4 ಗಂಟೆಗೆ ಪುನಃ ಟೆಂಪ್ರೇಚರ್ ಬಂದ್ಬಿಡ್ಬೇಕಾ, ಸ್ವಲ್ಪ ಟೆನ್ಷನ್ ಆಗಿತ್ತು. ಬಟ್ ಅದು ಅವ್ರು ಹೇಳ್ದಂಗೆ ಕ್ಯಾಪ್ಸೂಲ್ ಇಟ್ಟೆ ಕಮ್ಮಿ ಆಯಿತು. ನೆಕ್ಸ್ಟ್ ಡೇ ಹೋದಾಗ ಮತ್ತೆ ರಿಪೀಟೆಡ್ ಆಗಿ ಟೆಂಪ್ರೇಚರ್ ಬಂದಿದ್ದರಿಂದ ಇದು ಚಾನ್ಸ್ ತೊಗೊಳೋದು ಬೇಡ ಅಂತ ಅಂದ್ಬಿಟ್ಟು ಅವನಿಗೆ ಹಿಂದಿನ ದಿನನೇ ಯೂರಿನ್ ಟೆಸ್ಟ್ ತಗೊಂಡಿದ್ರು. ರಿಪೋರ್ಟ್ ಬರೋ ತನಕ ವೆಯ್ಟ್ ಮಾಡಿ ಪುನಃ ಮನೆಗೆ ಹೋಗಿ ಪುನಃ ಪಾಪುನ ಕರ್ಕೊಂಡು ಬರೋದು ಸ್ಟ್ರೈನ್ ಆಗತ್ತೆ ಅಂತ ಅಂದ್ಕೊಂಡು ಅಲ್ಲೇನೆ ಇರಿಸ್ಕೊಂಡ್ರು ನಮ್ಮನ್ನು. ಆಮೇಲೆ ಅವರೇನೆ ನರ್ಸಿಂಗ್ ಡಿಪಾರ್ಟ್ಮೆಂಟ್ ಅವರೇ ಮಾನಿಟರು ಕೂಡ ಮಾಡ್ತಾರೆ, ನಿಮ್ಗೇನು ಟೆನ್ಷನ್ ಇರಲ್ಲ ಅಂತ. ರಿಪೋರ್ಟ್ ಬಂತು ಅರೌಂಡ್ ಒಂದು 12:30-1 o'clockಗೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ ಬಂತು, ಯೂರಿನಲ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ. ಆಮೇಲೆ ಸ್ವಲ್ಪ ಆವಾಗ ಡಾಕ್ಟ್ರು ಬೆಟರ್ ಅಡ್ಮಿಟ್ ಮಾಡ್ಕೊಳ್ಳೋದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಲ್ಲ ಅಂದ್ಬಿಟ್ಟು ಯೂರಿನ್ ಕಲ್ಚರಿಗೆ ಕಳಿಸಿದ್ರು. ಅದೊಂದು 3 days ಆಗುತ್ತೆ ರಿಪೋರ್ಟ್ ಅಂತ ಅಂದರು. ಅದಾದಮೇಲೆ ಈಗ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ ಬಂದಮೇಲೆ ಬ್ಲಡ್ ಟೆಸ್ಟು ಮಾಡಲೇಬೇಕಾಗತ್ತೆ ಅಂತ ಅಂದ್ಬಿಟ್ಟು ಬ್ಲಡ್ ಡ್ರಾ ಮಾಡಿದ್ರು. ಅಯ್ಯಪ್ಪ ಅವಾಗಂತೂ ಸಿಕ್ಕಾಬಟ್ಟೆ ಹಿಂಸೆ ಆಯಿತು ನನಗೆ. ಬ್ಲಡ್ ಡ್ರಾ ಇದು 2 weeks ಬ್ಯಾಕ್ ವ್ಯಾಕ್ಸಿನೇಷನ್ ಆಗಿತ್ತು ಪಾಪುಗೆ. ಏನೋ ಎವ್ರಿ ವೀಕ್ 1 or the other ಥಿಂಗ್ ಇದ್ದೇ ಇರುತ್ತೆ ಅನ್ನೋ ಥರ. ಆಮೇಲೆ ಅದು ಬ್ಲಡ್ ಟೆಸ್ಟಿಗೆ ಕಳಿಸಿದ್ವಿ. ಒಂದು ಬ್ಲಡ್ ಟೆಸ್ಟಲ್ಲಿ ಸೇಮ್ ಹಂಗೇನೆ ಮೈಲ್ಡ್ ಇನ್ಫೆಕ್ಷನ್ ಅಂತಲೇ ಬಂತು. ಇನ್ನೊಂದು ಬ್ಲಡ್ ಕಲ್ಚರಿಗೂ ಕಳಿಸಿದ್ರು. ಆ ರಿಪೋರ್ಟು ಮೊನ್ನೆ ಬಂತು, ನಾವು ಡಿಸ್ಚಾರ್ಜ್ ಆಗೋದಿನ. ಆ ರಿಪೋರ್ಟ್ಗೂ ವೆಯ್ಟ್ ಮಾಡ್ತಾ ಇದ್ವಿ. ಆ್ಯಂಡ್ ಯೂರಿನ್ ಕಲ್ಚರ್ ರಿಪೋರ್ಟು ಬ್ಲಡ್ ಕಲ್ಚರ್ ರಿಪೋರ್ಟು ಎಲ್ಲ ಬರೋ ತನಕ. ಆಮೇಲೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇದ್ದಿದ್ದರಿಂದ ಅವನಿಗೆ ಆ್ಯಂಟಿಬಯೋಟಿಕಲ್ಲಿ ಇಟ್ಟಿದ್ರು. ಒಂದು 4 days ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡ್ಕೊಂಡಿದ್ವಿ. ಅದಾದಮೇಲೆ ಟೆಂಪ್ರೇಚರ್ ಆನ್ ಆ್ಯಂಡ್ ಆಫ್ ಇತ್ತು ಬಿಡಿ, ಆವಾಗವಾಗ ಬರೋದು ಹೋಗೋದು. ಏಕೆಂದರೆ ಅದು ಸಡನ್ನಾಗಿ ಕಮ್ಮಿ ಆಗಲ್ವಲ್ಲ, ಇನ್ಫೆಕ್ಷನ್ ಕಮ್ಮಿ ಆಗಬೇಕಲ್ಲ. ಒಂದು 2 days ಅವನಿಗೆ ಆ್ಯಂಟಿಬಯೋಟಿಕ್ಸ್ ಎಲ್ಲ ಹಾಕಿದ್ಮೇಲೆ ಟೆಂಪ್ರೇಚರ್ ಎಲ್ಲ ಸೆಟ್ಲ್ ಆಯಿತು. ಇನ್ನೊಂದು ರಿಪೋರ್ಟ್ ಬರೋ ತನಕ ಬೇಡ ಮನೆಗೆ ಕರ್ಕೊಂಡು ಹೋಗೋದು ಅಂತ ಅಂದ್ಬಿಟ್ಟು ಪುನಃ ಇನ್ಫೆಕ್ಷನ್ ಎಲ್ಲ ಆದರೆ ಅಂತ ಅಂದ್ಕೊಂಡು ಅಲ್ಲೇ ಇರಿಸ್ಕೊಂಡಿದ್ವಿ. ಗಾಳಿ ಕಾಲ ಅಲ್ವಾ, ಹಂಗಾಗಿ. ಸೊ ರಿಪೋರ್ಟ್ ಎಲ್ಲ ಬಂತು. ಅದು ಬಿಫೋರ್ ಆ್ಯಂಟಿಬಯೋಟಿಕ್ಗೆ ಕಳಿಸಿದ್ರಿಂದ ಆಬ್ವಿಯಸ್ಲಿ ಅದು ಪುನಃ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತಲೇ ಬಂತು. ಪುನಃ ಎಲ್ಲ ಕ್ಲಿಯರ್ ಆದಮೇಲೆ ಫ್ರೈಡೇ ನಮಗೆ ಅವನಿಗೆ ಪುನಃ ಫೈನಲ್ ಸ್ಯಾಂಪಲ್ ತಗೊಂಡು ಕಳಿಸಿದ್ದಾರೆ. ರಿಪೋರ್ಟಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ನಾಳೆ ಬರುತ್ತೆ ಪ್ರಾಬಬ್ಲಿ ರಿಪೋರ್ಟು. ಆ್ಯಂಡ್ ನಾಳೆ ಒಂದು ಫಾಲೋ ಅಪ್ ಇದೆ. ಹೋಗಿ ಫಾಲೋ ಅಪ್ ಮುಗಿಸ್ಕೊಂಡು ರಿಪೋರ್ಟಲ್ಲಿ ಏನು ಬಂದಿದೆ ನೋಡಿಕೊಂಡು ಕ್ಲಿಯರ್ ಆಗಿರುತ್ತೆ ಅನ್ಕೊತೀನಿ. ಯಾಕೆಂದರೆ ನಾವು ಫ್ರೈಡೇ ನೈಟು 10 ಗಂಟೆಗೆ ನಾವು ಪಾಪನ ಕರ್ಕೊಂಡು ಬಂದಿದ್ದು. ನಿನ್ನೆ ಮನು ಬೆಂಗಳೂರಿಗೆ ಹೋಗಿದ್ದು. ಇದುವರೆಗೂ ಏನಿಲ್ಲ, ಆರಾಮಾಗಿದ್ದಾನೆ. ಅವನಂತೂ ಇವಾಗ ಭಾಳ ಕೇರಾಗಿ ನೋಡ್ಕೊತಾ ಇದ್ವಿ. ನನಗಂತೂ 108 ಡೌಟ್ಸ್ಗಳು ಕ್ವಶನ್ಸ್ಗಳು ಬಂದ್ಬಿಡ್ತಪ್ಪ, ಏನಕ್ಕೆ ಅವ್ನಿಗೆ ಇನ್ಫೆಕ್ಷನ್ ಆಯಿತು, ಅಷ್ಟು ಕೇರ್ಫುಲ್ಲಾಗಿ ನೋಡ್ಕೊತಾ ಇದ್ದೀವಲ್ಲ ನಾವು ಅಂತ ಎಲ್ಲ. ಆಮೇಲೆ ಡಾಕ್ಟ್ರ್ ಹೇಳಿದ್ರು, ಇದು ಸ್ವಲ್ಪ ಕ್ಲೈಮೇಟೇ ಹಂಗಿರೋದ್ರಿಂದ ಏನೂ ಮಾಡೋಕ್ಕಾಗಲ್ಲ, ಅಷ್ಟು ಸಣ್ಣ ಮಕ್ಕಳಿಗೆ ಇಮ್ಯುನಿಟಿ ಪವರ್ ಕಮ್ಮಿ ಇರೋದ್ರಿಂದ ಬೇಗ ಇನ್ಫೆಕ್ಷನ್ಸು ಅವ್ರಿಗೆ ಬರುತ್ತೆ ಆಗತ್ತೆ. ಸೊ ಅದನ್ನ ನಾವೇನೇ ಕೇರಾಗಿ ನೋಡ್ಕೊಂಡ್ರು ಸಮ್ಟೈಮ್ಸ್ ಅವಾಯ್ಡ್ ಮಾಡೋಕ್ಕಾಗಲ್ಲ. ಸೊ ನಥಿಂಗ್ ಟು ವರಿ, ಟೆನ್ಷನ್ ತಗೋಬೇಡಿ, ನಿಮ್ಮ ಕಡೆಯಿಂದ ಏನೂ ಮಿಸ್ಟೇಕ್ಸ್ ಆಗಿಲ್ಲ ಅವನಿಗೆ ಅಂತ ಅಂದ್ಕೊಂಡು. ಅದು ಇದೇ ಪರ್ಟಿಕ್ಯುಲರ್ ಆಗಿ ಇದೇ ರೀಸನಿಗೆ ಬಂದಿದೆ ಅಂತ ಹೇಳೋಕ್ಕಾಗಲ್ಲ. ಅದು ಗಾಳಿಯಿಂದ ಇರ್ಬೋದು, ಇಲ್ಲ ಯಾರು ವಿಸಿಟರ್ಸ್ ಬಂದೋಗಿರೋ. ಬಟ್ ಅಂಥ ವಿಸಿಟರ್ಸ್ ಎಲ್ಲ ನಮ್ಮ ಮನೆಗೆ ಯಾರೂ ಹುಷಾರಿಲ್ದಲ್ಲೇ ಇರೋರು, ಸಿಕ್ನೆಸ್ ಇರೋರೆಲ್ಲ ಯಾರು ಬಂದು ಹೋಗಿರ್ಲಿಲ್ಲ. ಸೊ ಈಗಾಗಿತ್ತು, ಇಷ್ಟಾಗಿತ್ತು, ಏನಕ್ಕಾಗಿತ್ತು ಒಟ್ಟಿನಲ್ಲಿ ಇವಾಗ ಕಂಪ್ಲೀಟ್ ಹುಷಾರಾಗಿದ್ದಾನೆ, ಆಕ್ಟಿವ್ ಆಗಿದ್ದಾನೆ, ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ. ಸೊ ಈ ಟೆನ್ಷನ್ಸಿಗೆ ಈ ಇದ್ರೊಳಗಡೆ ನಾನು ಯಾವುದೇ ರೀತಿ ವಿಡಿಯೋಗಳನ್ನ ಮಾಡೋಕ್ಕೆ ಹೋಗಲಿಲ್ಲ. ಅವತ್ತು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿ ಸ್ಟಾಪ್ ಮಾಡಿದವಳು ಪುನಃ ಇವತ್ತೇ ಕ್ಯಾಮ್ರಾ ಮುಂದೆ ಬಂದಿದ್ದು. ಇವಾಗ ಚೆನ್ನಾಗಿದ್ದಾನಲ್ಲ, ಇವಾಗ ಏನು ತೊಂದರೆ ಇಲ್ಲ, ಆಕ್ಟಿವ್ ಆಗಿದ್ದಾನೆ. ಇಷ್ಟು ಆಗಿದ್ದು. ಚುಂಚನಗಿರಿ ಹಾಸ್ಪಿಟ್ಲಲ್ಲೂ ಕೂಡ ಸಿಕ್ಕಿದ್ರಿ. ಸುಮಾರು ಜನ ಕೇಳ್ತಾ ಇದ್ರಿ, ಮೇಡಮ್ ಇಲ್ಲಿ ಯಾಕೆ ಪಾಪುನ ಅಡ್ಮಿಟ್ ಮಾಡ್ಕೊಂಡಿದ್ದೀರಾ ಅಂತೆಲ್ಲ. ಸುಮಾರು ಜನ ಪಾಪುನ ನೋಡಬೇಕು ಅಂತಂದ್ರಿ. ನಾನು ಅವನು ಇಲ್ಲ, ಈ ಥರ ಇನ್ಫೆಕ್ಷನ್ ಇರೋದ್ರಿಂದ ಬೇಡ ಅಂತ ಹೇಳ್ದೆ. ಬೇಜಾರು ಮಾಡ್ಕೋಬೇಡಿ, ಸಣ್ಣ ಪಾಪು ಆಗಿರೋದ್ರಿಂದ ನಾವು ಇವಾಗ ಮನೆಗೆ ಯಾರನ್ನೂ ಗೆಸ್ಟ್ಗಳನ್ನ ಬೇಡ ಅಂತಾನೆ ಹೇಳ್ತಾ ಇದ್ದೀವಿ. ಹಂಗಾಗಿ ನಿಮ್ಗಳಿಗೂ ಬೇಡ ಅಂತ ಹೇಳಿರ್ತೀನಿ. ಬೇಜಾರಾಗಿದ್ರೆ ಸಾರಿ. ಅವನು ಸ್ವಲ್ಪ ದೊಡ್ಡವನಾಗ ತನಕ, ಯಾಕೆಂದ್ರೆ ಈಗ ಆಷಾಢ ಇರೋದ್ರಿಂದ ನಿಮ್ಗೆ ಗೊತ್ತು, ತುಂಬಾ ಗಾಳಿ ಇರೋದು.
ಇರುತ್ತೆ. ನಿಮ್ಮ ಕನ್ಸರ್ನು ಅರ್ಥ ಆಗತ್ತೆ, ನೋಡಬೇಕು ಅನ್ನೋ ಆಸೆ, ಬಟ್ ಅವ್ನ ಹೆಲ್ತ್ ಇಂಪಾರ್ಟೆಂಟ್ ಅಲ್ವಾ, ಹಂಗಾಗಿ ಬೇಡ ಅಂತ ಹೇಳಿದ್ದೆ. ಅಂಡ್ ಸುಮಾರು ಜನ DMs ಮಾಡಿದ್ರಿ, ಕಮೆಂಟ್ಸ್ ಹಾಕಿದ್ರಿ, ಹೇಗಿದ್ದಾನೆ ಪಾಪು ಅಂತೆಲ್ಲ. ಚೆನ್ನಾಗಿದ್ದಾನೆ. ಸೊ ಹಂಗಾಗಿ ಅವನಿಗೆ ಹುಷಾರಿಲ್ಲ ಅಂತ ನಾನು ಎಲ್ಲೂ ಹೇಳಲಿಲ್ಲ. ಮತ್ತೆ ನನಗೆ ಆ ಮೆಸೇಜ್ಗಳಿಗೆ ಕಮೆಂಟ್ಗಳಿಗೆ ರಿಪ್ಲೈ ಮಾಡೋದಕ್ಕಾಗಲ್ಲ, ಓದೋದಕ್ಕೆ ಮೊದಲೇ ಟೈಮ್ ಇರ್ತಾ ಇರಲಿಲ್ಲ. ಸೊ ಹಂಗಾಗಿ ಎಲ್ಲ ಹುಷಾರಾದ್ಮೇಲೆ ಹೇಳೋಣ ಅಂದ್ಕೊಂಡು ಅದ್ರ ಬಗ್ಗೆ ಏನೂ ಮಾತಾಡಿರಲಿಲ್ಲ. ಮಾತಾಡೋಕ್ಕೆ ನನ್ನ ಹತ್ರ ಟೈಮು ಇರಲಿಲ್ಲ ಬಿಡಿ. ಕಂಪ್ಲೀಟ್ 24/7 ಅಟೆನ್ಷನ್ನು ನನಗೆ ಅವನ ಮೇಲೆ ಇತ್ತು. ಇವಾಗ ಆಡ್ತಾ ಇದ್ದಾರೆ ಸಾಹೇಬ್ರು. ಸೊ ಇವಾಗ ಅವ್ರದ್ದು ಮಾಮಾಸ್ ಟೈಮ್, ಅವ್ರ ಮಾಮ ಕಂಪ್ಲೀಟ್ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ. ಇನ್ನೇನು ಮೈಸೂರಿಗೆ ಹೊರಡ್ತಾರೆ. ನಾನು ಬಟ್ಟೆ ಎಲ್ಲ ಒಂದು ವಾಶ್ ಆಗಿರೋದು ಇದೆಯಲ್ಲ ಫೋಲ್ಡ್ ಮಾಡಿ ಎತ್ತಿಟ್ಕೊಬಿಡ್ತೀನಿ ಅಷ್ಟೊತ್ತಿಗೆ. ನಮ್ಮ ಡ್ಯಾಡಿ ರೊಟೀನ್. ನಾನು ಮೈಸೂರು ಹೋಗಿ ಬರ್ತೀನಿ, ಬರೋರಿಗೆ ಅಮ್ಮ ಮಾಡಿದ್ರೆ ಹೇಳು, ಬೇರೆ ಯಾರು ಹೊಡೋರು ಹೇಳ್ಬೇಡ. ಯಾರು ಹೊಡೆದ್ರು ಹೇಳಪ್ಪ. ಕಾಯಿ ಮಾವಿನಕಾಯಿ ತಗೊಂಡೋಯ್ತಾ ಇದ್ರು. ಅವ್ನು ನಮ್ಮ ಅಣ್ಣನ ಮಗ ಸುಶಾಂತು ಎತ್ತಿಡ್ತೀನಿ ಅಂತ ಚೀಲನ ಎಳ್ಕೊಂಡೋಗಿ ಅರ್ಧ ಆಗ್ತೇನೆ. ಪಪ್ಪು ಏನು ಮಾಡ್ದೋ ಚೀಲ ಅರ್ಧೋಯ್ತು. ಸುಮ್ಮನಿದ್ದಿದ್ರೆ ಆಯ್ತಾ ಇರ್ಲಿಲ್ವಾ? ಹಾಂ, ಏನು ಮಾಡ್ತಾನೆ? ಹಾಂ, ಅವನು ತೆಂಗಿನಕಾಯಿ ಕೆಡುದ, 5-6 ಮರದಲ್ಲಿ ಹಾಂ, ಎಳೆ ಕಾಯಿ ಕೆತ್ತು, ಹಾಂ, ಆಯ್ತಾ. ಚೆನ್ನಾಗಿ ಮಾಡ್ದ. ಸುಸ್ತಾಯ್ತು, ಓಡ್ ಬಂದ, ಫೋನ್ ಹಿಡ್ಕೊಂಡು ತೆಂಗಿನ ಮರ ಡಬಾಕಬಿಟ್ಟ. ತೆಂಗಿನ ಮರ ಬಿಡ್ದ ಕೂತ್ಕೊಂಡ. ಅವ್ರ ಅಪ್ಪನ 4 ಕಾಯಿ ಕೆಡುವು ಅಂದ. 4 ಕಾಯಿ ಕೆಡಬೇಕು ಅಂದ, ಕಾಲ್ ಮೇಲೆ ಕಾಯಿ ಕೆಡಿಕೊಂಡು ಓದಿಸ್ಕೊಂಡು ಹೋಗಂತ. ಕಾಲ ಮೇಲೆ ಕಾಯಿ ಬಿಡ್ತಂತ. ಅದ್ಯಾಕೆ? ವಿಕ್ಸ್ ಹಚ್ಚಣೆಯ ಸ್ವಲ್ಪ ಹಚ್ಬಿಟ್ಟು ಬಿಸ್ತೀರು ಹಾಕು, ನರಲ್ವಾ ನೋವು ಗೊತ್ತಿದೆ. ಮತ್ತೆ ಹಸಿಕಾಯಿ ಬಿದ್ದರೆ ಇನ್ನೇನಾಯ್ತದೆ? ಮುಗಿಸ್ಬಿದ್ನಂತ ಅಣ್ಣನೂ ಬಿದ್ದೆ ಅಂತ ವೈದ್ಯ ಜೊತೆ ಹೇಳ್ತಿತ್ತು. ಅಣ್ಣ ಬಿತ್ತ. ಬೀಳ್ತಂತೆ. ಅವ್ರದ್ದು ಬಿಟ್ಬಿಟ್ರು ಸ್ಟೋರಿನ, ಬಾಕಿದೆಲ್ಲ ಹೇಳಿದ್ರು. ಇವನೇ ಹೊಳ್ತಾ ಇರೋದು, ಕೀಳಕನವ, ಇವನೇ ಕಿತ್ತಕನವ, ಎತ್ನಿನರಕನವ. ಹಾಲು ಅವ್ರ ಅಪ್ಪನುದ್ದಕ್ಕೆ ಅವನೇ ನಿಂತ್ಕೋ ಪಕ್ಕಕ್ಕೆ. ನಿನ್ನ ಐಟೆ ಅವನಲ್ಲ ನೀ ಹಾಲೆ ಅವನು. ಏನಿನ್ನು ಚೂರು ಆಳು ಏನು ಇಷ್ಟಪ್ಪ ಅಪ್ಪನಂಗೆ. ಅವಳು ತಿನ್ಬೇಕು ನೇತಾಡ್ತಾಳೆ. ನಮ್ಮ ಮನೆಯವ್ 4ಕ್ಕೂ ನಾವು ಊಟ ಕೊಡಲ್ಲ, ಬಡಿಸ್ತಾನ. ಇಲ್ಲ, ಕಾರ್ ತಗೊಂಡೋಗಿ ಅಲ್ಲಿ ನಿಲ್ಸವ್ರೆ. ನಾನು ಎಲ್ಲಿ ನಡ್ಕೊಂಡು ಹೋಯ್ತಾವ್ರಲ್ಲ ಅಂತ ನೋಡ್ತಾ ಇದ್ದೀನಿ. ನಮ್ಮಪ್ಪ ಅಲ್ಲೇ ರೆಡಿ ಇದು ಕಾಯಿ ಆಟೋ ತತ್ತಿದ್ರಲ್ಲ, ಅದಕ್ಕೆ ಅಲ್ಲಿ ನಿಲ್ಸವ್ರೆ. ಇವತ್ತು ಕಾಯಿ ಕೀಳಿಸ್ತಾ ಇದ್ರು, ಅದಕ್ಕೆ ನಮ್ಮ ಅಣ್ಣ ಮೈಸೂರಿಂದನು ಬಂದಿದ್ದು. ಆ ಎಲ್ಲ ಕೆಲಸ ಮುಗಿಸಿ ಕಾರ್ ಸರ್ವಿಸ್ ಡ್ಯೂ ಇತ್ತು, ಅದಕ್ಕೆ ಮುಗಿಸ್ಕೊಂಡು ಬಂದ್ಬಿಡೋಣ. ಆಮೇಲೆ ನಾವು ಅಪ್ಪಂದು ರೆಗ್ಯುಲರ್ ಚೆಕಪ್ ಇತ್ತು. ನಾಳೆ ನಮ್ಮ ಅಣ್ಣ ಬನ್ನಿ ಮಾಡಿಸ್ತೀನಿ ಅಂತ ಡಾಕ್ಟರ್ ಹತ್ರ ನೆನ್ನೆನೆ ಹೇಳಿದಾರಂತೆ, ನಾಳೆ ಕರ್ಕೊಂಡು ಬರ್ತೀನಿ ಅಂತ. ಸೊ ಎಲ್ಲ ಒಟ್ಟಿಗೆ ಮುಗಿಸ್ಕೊಂಡು ಬರೋಣ ಅನ್ಕೊಂಡು ಫಿಕ್ಸ್ ಆಗ್ಬಿಟ್ಟಿದ್ರು. ಬಟ್ ನಮ್ಮ ಅಪ್ಪ ಮರ್ತ್ಬಿಟ್ಟಿದ್ರು ನಾಳೆ ಪಾಪುದು ಫಾಲೋ ಅಪ್ ಇದೆ ಅಂತ. ಆಮೇಲೆ ನಾನೇ ಅಂದೆ, ಓಟ್ ಬನ್ನಿ ಪರವಾಗಿಲ್ಲ, ಅಮ್ಮನ್ ಕರ್ಕೊಂಡು ಹೋಗಿ ಬರ್ತೀನಿ, ನಮ್ಗೆ ಜಸ್ಟ್ ಫಾಲೋ ಅಪ್ ಅಲ್ವಾ ಅಂತ. ಅದಕ್ಕೆ ಹೊರಟಿದ್ದಾರೆ. ಇಲ್ಲಾಂದ್ರೆ ಸುಮ್ನೆ ಅವ್ರು ಪುನಃ ಪೋಸ್ಟ್ ಪೋನ್ ಆಗತ್ತೆ, ಏನಕ್ಕೆ ಸುಮ್ನೆ ಅಂತ. ಸರಿ, ಬಾಯ್ ಬಾಯ್ ಮಗ್ನೆ. ಬಾಯ್ ಬಾಯ್. ಕಳಿಸ್ಕೊಟ್ಟಿರಿ, ಬಂದಿದ್ದಾಯ್ತು. ನಮ್ಮಮ್ಮನ ಆಕ್ಸಸರೀಸ್ ಎಲ್ಲೆಲ್ಲೂ ಇರತ್ತಪ್ಪ. ಅಣ್ಣ ಬಿದ್ದೈತಂತೆ ತೋಟದಲ್ಲಿ, ಜವಳಿಲಿ ಕಾಯಿ ಕೀಳಕ್ ಹೋಗಿ ಆ ಸ್ಟೋರಿ ಬಿಟ್ಬಿಡ್ತು. ಅಣ್ಣಯ್ಯ ಕಾಯಿ ಕಾಲ್ ಮೇಲೆ ಬೀಳ್ಸ್ಕೊಂಡಿದ್ದು, ಸುಸ್ಸಾಂತು ಸುಸ್ತಾಗಿದ್ದು ಎಲ್ಲ ಸ್ಟೋರಿ ಹೇಳ್ಬಿಟ್ಟು ಹಿಂಗೆ ಮಾಡಿದ್ರು ಕಣವ ಅವ್ರಿಬ್ರು. ಆಮೇಲೆ ಅತ್ತೆ ನಿಧಾನ, ನಿಮ್ಮ ಅಪ್ಪನೂ ಬಿದ್ದವ್ರೆ, ಆ ಸ್ಟೋರಿನೂ ಕೇಳು ಅಂತ. ಇಷ್ಟ ಆಗಿತ್ತು. ಹೊರಟ್ರು. ಇವತ್ತು ಬೆಳಗ್ಗೆಯಿಂದನೂ ರೆಸ್ಟಲ್ಲೇ ಇದ್ದೆ. ಇವಾಗನು ಹೋಗಿ ಪಾಪು ಮಲಗಿದ್ದಾನೆ ಇವತ್ತು ಆರಾಮಾಗಿ. ಇವತ್ತು ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾನೆ. ಪಾಪ ಟಯರ್ಡ್ ಆಗೋಗಿತ್ತು. ಅದು ಹಾಸ್ಪಿಟ್ಲಲ್ಲಿ ನಾವು ಫ್ರೈಡೇ ನೈಟ್ ಎಲ್ಲ ಬಂದಿದ್ದು. ಹೋಗ್ತೀನಿ ನಾನು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆಲ್ಲ ಅಪ್ಡೇಟ್ ಕೊಡಬೇಕಿತ್ತು, ಸುಮಾರು ಜನ ಕೇಳ್ತಾನೇ ಇದ್ರಲ್ಲ. ನಾನು ನಾಳೆ ಅನ್ಕೊಂಡು ಬಂದಿದೆ, ಹಾಗಾಗಿ ಅಪ್ಡೇಟ್ ಕೊಡೋದಕ್ಕೋಸ್ಕರ ಇವತ್ತು ವಿಡಿಯೋ ಓಪನ್ ಮಾಡಿದ್ದು. ಈಗ ಪಾಪು ಇಸ್ ಡೂಯಿಂಗ್ ಆಲ್ ಫೈನ್, ನಥಿಂಗ್ ಟು ವರಿ. ಸೊ ನಾಳೆಯಿಂದ ಆಸ್ ಯೂಶುವಲ್ ರೆಗ್ಯುಲರ್ ವಿಡಿಯೋಸ್ ಮಾಡ್ತೀನಿ. ಸಿಗೋಣ ನಾಳಿನ ವಿಡಿಯೋದಲ್ಲಿ. Until then, take care. Bye-bye. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, 'cause I'm good on the money part.